ಇಡ್ಲಿ ವಡೆ ರೈಸ್ ಬಾದ್ ಇಡ್ಲಿ ವಡೆ ಪಲಾವ್ ಇಡ್ಲಿ ವಡೆ ರೈಸ್ ಬಾದ್ థ్యాంక్ యూ ఎందుకు వేషాలు చేస్తారు everyone, welcome back to my channel. Oh everyone, welcome back to my channel. ಇವತ್ತು ಡೇಟ್ ಎಷ್ಟು? 19 ತಾನೆ? 19 ಮೇ ಸಂಡೇ. ಇವತ್ತು ಸಚಿನ್ ಅವ್ರ ಮನೆ ಗೃಹ ಪ್ರವೇಶ ಇದೆ. ಸೊ ನಾನು ಸುಪ್ರೀತ್ ಹಾಗೆ ರ್ಯಾಬಿಟ್ ಹೊರಟಿದ್ದೀವಿ. ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನಾವೆಲ್ಲ ಯೂಶ್ವಲಿ ಲೇಟಾಗೆ ಮೀಟ್ ಆಗೋದು, ಒಬ್ಬರು ಲೇಟ್ ಮಾಡ್ತಾನೆ ಇರ್ತೀವಿ. ಇವತ್ತು ಲೇಟ್ ಆಯಿತು. ಸುಪ್ರೀನೇ ಫಸ್ಟ್ ಬಂದ, ಆದರೂ ಟಿಕೆಟ್ ತೊಗೊಂಡಿಲ್ಲ, ನಾನೇ ಒಂದು ಟಿಕೆಟ್ ತೊಗೊಂಡಿದ್ದೆ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಟ್ರೈನ್ ಹೋದ್ಮೇಲೆ ನಮ್ಮ ಟ್ರೈನ್ ಬರುತ್ತೆ. ಆ್ಯಕ್ಚುಲಿ ಆ ಟ್ರೈನ್ ಕೂಡ ಲೇಟ್ ಆಗಿದೆ, ಗೊತ್ತಿಲ್ಲ ಎಷ್ಟೊತ್ತಿಗೆ ಸೇರ್ತೀವಿ ಮೈಸೂರು ಅಂತ. ಸೊ ನಾನು ಈ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಹೋಗಿ ಮೈಸೂರು ನೋಡ್ಕೊಂಡು ಬರೋಣ. ಯಾರಾದರೂ ಗೃಹ ಪ್ರವೇಶಕ್ಕೆ ನಮ್ಮ ಥರ ಹೋಗ್ತಾರ? ಇದು ನನ್ನ ಔಟ್ಫಿಟ್. ಇನ್ನೊಂದ್ಸತಿ ಅಕ್ಕ ಇದ್ದೇ ಹಾಕ್ಬೇಕು. ಅಲ್ಲ ಹೊಡೆದಾಕ್ಬಿಡಿ ಶೂದು. ಯಾಕೆ ಜನರಿಗೆ ಮಾಡ್ತೀನಿ ಜನರೇ. ಡಿಲ್ ನನಗಂತೂ ಹಸಿವು ತಡ್ಕೊಳಕ್ಕಾಗಲ್ಲ. ಫಸ್ಟ್ಗೆ ತಗೋತಾ ಇದ್ದೀನಿ. ನಾವು ಚಟ್ನಿ ಓಪನ್ ಮಾಡ್ಕೊಡ್ತೀವಿ, ಯಾಕಂದ್ರೆ ನಾವು ಅದೇನದು ಎಕ್ಸ್ಪೀರಿಯನ್ಸ್ ಜಾಸ್ತಿ ನಮಗೆ. ಈ ಥರ ಕವರ್ ಬಿಚ್ಚೋದು ಎಷ್ಟು ನೀಟಾಗಿ ಇಷ್ಟಿದೆ, ಆದ್ರೂ ಟೈಟಾಗಿ ಕಟ್ಟವ್ರೆ. ಆದ್ರೂ ಗೊತ್ತಲ್ಲ ಎಷ್ಟು ಟೈಟ್ ಇದ್ರು. ಸಾಂಬಾರ್ ಚಟ್ನಿನ ರಸಮ್ಮ ಇದು. ಇಡ್ಲಿ ವಡೆ ರೈಸ್ ಬಾದ್ ಇಡ್ಲಿ ವಡೆ ಪಲಾವ್ ಇಡ್ಲಿ ವಡೆ ರೈಸ್ ಬಾದ್ ಇಡ್ಲಿ ವಡೆ ಎಷ್ಟು ಗಂಟೆ? 7:42 ಬಂದಿದೆ. ಇಟ್ಕೊಂಡಿದ್ದಾನೆ. ಇಲ್ಲಿಂದ ಎಷ್ಟೊತ್ತು ಬೇಕು ಹೋಗಕ್ಕೆ? ನಿಮಿಷ 7:15 ಹೊರಟಿದ್ರೆ 10:20 ರೀಚ್ ಆಗ್ತಿದ್ವಿ. ಹೋಗ್ತಿದ್ದು 7:40 ಅಷ್ಟೊತ್ತಿಗೆ 7:55ಗೆ ಟ್ರೈನ್ ಹೊರಟಿದೆ ಫ್ರೆಂಡ್ಸ್. ಆಗದಿರೋದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅವರು. ಕಟ್ ಮಾಡ್ತೀನಿ ಅಂತ ಅದಕ್ಕೆ ನಂತರ ಫ್ರೀ ಬಿಟ್ರೆ ಟೆನ್ಷನ್ ಇರಲ್ಲ. ಹಾಗೆ ಹಿಂಗಿದ್ರು ಚೆನ್ನಾಗಿರುತ್ತೆ. ಬರೋವೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇ ಇರಲ್ಲ. छाड़ देगी बात करो पड़ो ना आती है। अरे चाय बहुत क्या पड़ जाता है यार इधर सुन हाँ भी खाली मिल गए यार इधर रात की क्या छो नहीं Take number 2. Yeah. Okay.
Okay, take number 3. Camera girl, Kavana jೊತೆ ಅಪೇಕ್ಷಾ. Okay, start ಮಾಡಿ. ಆಲ್ಮೋಸ್ಟ್ ಮೈಸೂರು ರೀಚ್ ಆಗ್ತಾ ಇದೀವಿ. ಸೆಕೆ ಆಗ್ತಿದೆ ಸಿಕ್ಕಾಪಟ್ಟೆ. ಇನ್ನೂ ತಿಂಡಿ ತಿಂದಿರ ಪಾಪ ಮಗುದು ಹೊಟ್ಟೆ ಅಷ್ಟು ಹೋಗ್ತಿರುತ್ತೆ. ಫಸ್ಟ್ ಹೋಗ್ತಿದಂಗೆ ತಿಂಡಿ ತಿನ್ಕೊಂಡು ಆಮೇಲೆ ಹೋಗ್ತೀವಿ. ಸ್ವಲ್ಪ ಕೂಡ ಮಾಡಿ ಸಿಕ್ಕಾಪಟ್ಟೆ. ಏನದು ಯಾಕೆ ಸರಿ ಇಲ್ಲಿ ಬನ್ನಿ ಬೇಗ ಏನ್ ಮಾಡ್ತೀರಿ? 10:20 ಮೈಸೂರು ರೀಚ್ ಆಗ್ತಾ ಇದ್ವಿ. ಇನ್ನೂ ಟ್ರೈನ್ ನಿಂತಿಲ್ಲ. ಅವನಂತೂ ಯಾವಾಗಲೂ ಬ್ಯುಸಿ ಇರ್ತಾನೆ. ಅಡ್ರೆಸ್ ಕೇಳೋ ಅಂದ್ರೂ ಬ್ಯುಸಿ. ರ್ಯಾಬಿಟ್ ಆಗಿ ಬೇಬಿ ಗೋರಿಲ್ಲ ಅಂತ. ಸೈಡ್ ಬಂದ್ರು. ಯಾಕೆ ಜನರೇ ಹೀಗೆ ಮಾಡುತ್ತೀರಲ್ಲ? ನಿಮಗೆ ಅದು ನಾನು ಇದು ಯಾರು ಹೇಳ್ತಾರೆ ಅಂತ ನೀವೇ ಹೇಳಿ. ಓಕೆ, ಇನ್ನೂ ಕೇಳಿದ್ದೀನಿ ವಾಯ್ಸು. ನಾನು ಒಂದು ರ್ಯಾಬಿಟ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಆ ರ್ಯಾಬಿಟ್ ಹುಷಾರು. ಹಾಂ, ಮೈಸೂರು ಜಂಕ್ಷನ್ ಸಿಟಿ ಆಚೆ ಇದೆಯಾ? ರೀಚ್ ಇಟ್ ಮೈಸೂರು. ಹಾಕೋ ಪರವಾಗಿಲ್ಲ, ಆಚೆ ಹೋಗೋರ್ಗು ಹಿಂಗೆ ಹಾಕೋ. ಸೇಫ್ಟಿ ಹಿಂದೆಯಿಂದ ಟಕ್ ಟಕ್ ತೆಗೆದ್ಬಿಡ್ತಾರೆ, ಗೊತ್ತಾಗಲ್ಲ. ಮೈಸೂರು ಫುಲ್ ಚಿಲ್ ಆಗಿದೆ, ಆದ್ರೂ ಸೆಕೆ ಆಗ್ತಿದೆ. ಮಳೆ ಬಂದಿದೆ. ಅವನು ವ್ಲಾಗ್ ಮಾಡ್ತಿದ್ದಾನೆ. ನಮ್ಮ ಅಮ್ಮ ಕೊಟ್ಟು ಕಳ್ಸಿಲ್ಲ, ಅದಕ್ಕೆ ನಾನು ಮಾಡ್ತಿಲ್ಲ. ಸೊ ಇವಾಗ ಇಲ್ಲಿಂದ ಡೈರೆಕ್ಟ್ ಹೋಟೆಲ್. ನೀವು ಬರಬೇಕು. ನಾನು ಬರ್ತೀನಿ, ನೀನ್ ವಿಡಿಯೋ ಮಾಡು.
ಬಟ್ ಸ್ಟಾರ್ಟಿಂಗ್ ನೀನ್ ಮಾಡೋ 100 ಮಾಡ್ತೀನಿ ಹೋಗೆ ಅಮ್ಮ. ಹಂಗೆ ನೋ 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 ವಿ ಆರ್ ನಾಟ್ ಡೂಯಿಂಗ್ ವಿಡಿಯೋ ಇಯರ್. ಬನ್ನಿ ಪ್ಲೀಸ್. ಲಿಫ್ಟ್ ಬರ್ತಿದೆ. ರ್ಯಾಬಿಡ್ ಕೋಪ ಮಾಡ್ಕೊಂಡ್ರೆ ರೆಡ್ ಕಲರ್ ಆಗುತ್ತೆ. ಏನೋ ಇಷ್ಟು ಸೆಕೆ ಆಗ್ತಿದೆ. ಹೇಳಿಲ್ವಾ ಕೂಲ್ ಆಗ್ತಿದೆ ಯಾವಾಗ ಕೂಲ್ ಆದ್ರೂ ಸೆಕೆ ಆಗ್ತಿದೆ. ಫುಲ್ ಸ್ವೆಟ್ ಆಗ್ತದೆ ನೋಡಿ. ಆಯ್ತಾ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಸಕ್ಕತ್ತಾಗಿದೆ. ಇಲ್ಲೂ ಚೆನ್ನಾಗಿದೆ. ನಮ್ದು ಫ್ಲಾಗ್ ಇಂಡಿಯನ್. ಎಲ್ಲ ಫೋನ್ ಫೋನ್ ಫೋನ್. ಇದು ಯಾಕೆ ಈ ಥರ ಬರ್ತಿದೆ ನನಗೆ ಗೊತ್ತಾಗ್ತಿಲ್ಲ. ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಅವಾಗ ಆಚೆ ಹೋಗೋದು ನೋಡಿ. ಕರ್ಲಿ ಸಾರಿ ಐ ಡಿಸ್ಕರ್. ಮೈಸೂರಲ್ಲಿ ನನಗೆ ಫಸ್ಟಿಂದನೂ ಮೈಸೂರಿನ ತುಂಬ ಇಷ್ಟ. ಯಾಕಂದರೆ ಗೊತ್ತಿಲ್ಲ ನಂಗೆ ಫಸ್ಟಿಂದ ಮೈಸೂರು ಅಂದರೆ ಇಷ್ಟ. ಈಗ ಏನಕ್ಕೆ ಇಷ್ಟ ಅಂತ ಅಂದರೆ ಎಲ್ಲ ಕಡೆ ಆಲ್ಮೋಸ್ಟ್ ಆರ್ಟ್ನ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಅಂದರೆ ಎಲ್ಲ ವಾಲಲ್ಲಿ ಆಗಿರ್ಬೋದು, ಬಿಲ್ಡಿಂಗಲ್ಲಿ ಆಗಿರ್ಬೋದು, ಡಿಫ್ರೆಂಟಾಗಿ ಇರುತ್ತೆ. ನಂಗೆ ಅದು ನೋಡೋಕ್ಕೆ ಖುಷಿ ಆಗುತ್ತೆ. ನೋಡಿ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್. ಹೌದು ಮುಂದೆ ನೋಡ್ಕೊಂಡು ಬಾಪು. ಈ ಕಡೆ ಬಾ. ನಾನು ನಿಮಗೆ ಒಬ್ರು ಫೋಟೋಗ್ರಾಫರ್ನ ತೋರಿಸ್ತೀನಿ. ಅವಾಗ್ಲಿಂದ ಎಲ್ಲ ಫೋಟೋಸ್ ತೆಗಿತಿದ್ದಾರೆ, ಆದರೆ ನಮ್ಮ ಫೋಟೋಸ್ ಮಾತ್ರ ತೆಗಿತಾ ಇಲ್ಲ. ತುಂಬ ಬೇಜಾರು ಆಗ್ತಿಲ್ಲ. ಬನ್ನಿ ತೋರಿಸ್ತೀನಿ. ನೋಡಿ ನೋಡಿ ನನ್ನ ಫೋಟೋ ಮಾತ್ರ ತೆಗಿತಾ ಇಲ್ಲ. ಯಾಕೆ ಇಲ್ಲಿಂದ ಫೋಟೋ ಇಟ್ಕೋಬೇಕು. ಐ ಮೀನ್ ಅವ್ರ ಫೋಟೋ ಇಟ್ಕೋಬೇಕು. ತಗೋಗೋ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಆಚೆ ಬಂದ್ವಿ. ಇಲ್ಲಿಂದ ಫಸ್ಟು ತಿಂಡಿ ತಿಂದಿಲ್ಲ. ಇಲ್ಲಿ A to B ಹೋಟೆಲ್ ಇದೆ, ಅದು ಹೋಗ್ಬಿಟ್ಟು ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೊರಡ್ತೀವಿ. ಫೋಟೋ ತೆಗಿತಲ್ಲ ಅಂದ್ಬಿಟ್ಟು ನಾನೇ ಪೋಸ್ಟ್ ಕೊಡ್ತಾ ಇದ್ದೀನಿ ಅವ್ರ ಜೊತೆ. ಇದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಮೈಸೂರು. ಮರ್ತ್ಬಿಟ್ಟು ಹೋಗ್ತಿದ್ದಾರೆ. ವೆರಿ ಬ್ಯಾಡ್. ನೋಡೋಣ ಅವ್ರು ಯಾವಾಗ ರಿಯಲೈಸ್ ಆಗ್ತಾರೆ ನಾನು ಅವ್ರ ಜೊತೆ ಇಲ್ಲ ಅನ್ನೋದು. ನೀಪಾಗೇನೋ ಮಾತಾಡ್ತಿದ್ದಾರೆ. ಯಾಕೆ ನನ್ನ ಮರ್ತೋಗ್ತಿದ್ದೀರಾ? ಮಳೆಯಲ್ಲಿ ವೈಟ್ ಶೂಸು, ಕ್ರೀಮ್ ಪ್ಯಾಂಟು. ನೋಡಿ ನೋಡಿ ಇವಾಗ ನೆನಪಿಸ್ಕೊತಿದ್ದಾರೆ ನನ್ನ. ಸೊ ಫೈನಲಿ A to B ಹೋಟೆಲ್ನ ಹುಡುಕಿದ್ವಿ. ಸಾಗರ. ನಾನು ಪೊಂಗಲ್ ಅಪೇಕ್ಷಾ ಚಾವ್ ಸುಪ್ರಿ ರವಾ ಇಡ್ಲಿ ತೊಗೊಂಡಿದ್ದಾನೆ. ಸುಪ್ರಿಗೋಸ್ಕರ ವೇಟಿಂಗ್. ಆ್ಯಕ್ಚುಲಿ ನನಗೆ ಪೊಂಗಲ್ ತುಂಬ ಇಷ್ಟ. ನಂಗೆ ತುಂಬ ನಿದ್ದೆ ಬೇರೆ ಬರ್ತಿದ. ಬಾಯ್. ಈಗ ನನಗೆ 1 ಅವರ್ ಆರಾಮಾಗಿ ಫ್ರೆಂಡ್ಸ್ ಸ್ವಲ್ಪ ಒಡೆನೇ ಕೊಟ್ಟಿಲ್ಲ ಸಡೇನ.
ಥ್ಯಾಂಕ್ ಯು. Thank you. Take. Now full ಪವನ್ ಅಕ್ಕ ನಮ್ಗಂತ ಕಾಫಿ ತಂದಿದ್ದಾರೆ. ಗಮ್ಮಂತಿದೆಲ್ಲ. ಸುಂದಕ್ಕ ಇವಾಗ ವಿಡಿಯೋ ಕಳ್ಸ್ಕೊಬೇಕಂತೆ. ಪ್ಲೀಸ್ ಇಲ್ಲೇ ಲೇಟ್ ಆಗುತ್ತೆ ನಾವು. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಓ ಮೈ ಗಾಡ್. ಬರ್ತಾರಿಲ್ಲ. ಬ್ರೌನಿ ನಾನು ಬ್ರೌನಿ. ಮಿಕ್ಸಿ ನಾನು ಮಿಕ್ಸಿ. ಬ್ಲ್ಯಾಕಿ ನಾನು ಬ್ಲ್ಯಾಕಿ. ಬ್ಲೂಯಿ. ನಾವು ಆಟೋ ಬುಕ್ ಮಾಡಿಕೊಂಡು ಇವಾಗ ಸಚಿನ್ ಮನೆ ರೂಟಲ್ಲಿ ಹೋಗ್ತಿದ್ದೀವಿ. ಆಟೋ ತುಂಬ ನಡೆಸ್ತಿತ್ತು. ನಾನು ಬಂದು ಕರ್ಕೊಂಡು ನೋಡಿ ಹೀಗಿದೆ. ಫುಲ್ ಸೆಟ್ ಆಗ್ತಾ ಇದೆ. ಇಬ್ರು ಫುಲ್ ಬಿಜಿ. ಮೊಬೈಲ್ ಸ್ನ್ಯಾಪ್ ಮೈಸೂರಲ್ಲಿ ತುಂಬ ಸರ್ಕಲ್ಗಳು ನೋಡ್ತೀವಿ. ಯಾವ್ಯಾವ ರೋಡ್ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಇದೆ ನೆನಪಿದೆ, ಅದು PC ಮಾಡಿಲ್ಲ. PC ಅಲ್ಲ, ಫೇಸ್ ಟೈಮ್. ಕಾಲೇಜ್ ಆಪೋಸಿಟ್ ಶಾಮಿಯಾನ ಅಂದ್ರೆ ಅದೇ ಮನೆ ಅಂತ. ಇಲ್ಲ ನಿಲ್ಸಿ ಯಾ ಕರೆಕ್ಟ್ ಇದೆ. ಹಂಗೆ ಇದ್ರೆ ಚೆನ್ನಾಗಿ ಕಾಣುತ್ತೆ. ಮೆಸ್ಸಿ ಕಾಲೇಜ್ ಮುಂದೆನೆ ಮನೆ ತಗೊಂಡ್ಬಿಟ್ಟಿದ್ದಾನೆ. ಫುಲ್ ಲೈನ್ ಹೊಡಿಯೋಕ್ಕೆ. ಸಚ್ಚಿ ಆಯ್ತಪ್ಪ ಬನ್ನಿ. ಮಗು ಕೈ ಹಿಡ್ಕೊ. ಸೊ ನಮ್ ಡೌರಾಜ ನಿನ್ನೆನೆ ಬಂದ್ಬಿಟ್ಟಿದ್ದಾನೆ. ಡೌರಾಜ ಎಸ್ ಸಿ ನೋಡಿ ಮೂರ್ ಲಾಗು ನೋಡಿ ಫುಲ್ಲು ಕ್ಯಾಪ್ಚರು. ನಮ್ ರೋಹಿತ್ 2 ದಿನ ಆಯ್ತು. 2 ದಿನ ಆಯ್ತಲ್ಲ. ಒಂದಿನ ಆಯ್ತು. ನಂಬ್ಕೊಂಡ್ ಬಂದ್ರೆ ಮುಗಿತಪ್ಪ. ಇವಳು ಏನೇನೋ ಏನಂದ್ರೆ ಬಾ ಫಸ್ಟ್ ಇವಳ್ದು ಇನ್ನೂ ಸ್ಟೋರಿ ಮುಗ್ದಿಲ್ಲ. ಫಸ್ಟ್ ಬಾ. ಸೊ ಸಚಿನ್ ಮಾತಾಡ್ಸೋಣ. ಅದೇ ಶಾಮಿಯಾನ ಹಾಕಿದಾರಲ್ಲ ಎಲ್ಲಿ ಅಲ್ಲೆಲ್ಲ ನೋಡ್ದೆ ಶಾಮಿಯಾನ ಅಂತ. ನೀವೆಲ್ಲ ಆರ್ಟ್ಸ್ ಮ್ಯಾಚ್ ನೋಡಿದ್ರ ಹೇಗಿತ್ತು ಕಮೆಂಟ್ ಮಾಡಿ. ಬಿಕಾಸ್ ನಾನು ನೋಡಿಲ್ಲ. ಬೈಕೋಬೇಡಿ, ನಾನು ಕ್ರಿಕೆಟ್ ಎಲ್ಲ ನೋಡಲ್ಲ ಫ್ರೆಂಡ್ಸ್. ಹೋಗಿದ್ದಾರೆ ಮೈಸೂರಲ್ಲಿ ಸುತ್ತಿದ ಅನ್ಸುತ್ತೆ ವ್ಲಾಗ್ಗೋಸ್ಕರ. ಮತ್ತೆ ಹುಡುಗಿ ಸಿಕ್ಕಿದ್ರ ಬ್ರೋ ಇಲ್ಲಿ? ಎಲ್ಲ ಕಡೆ ಹುಡುಗಿರು ನೋಡಲ್ಲಪ್ಪ ನಾನು. ಬರೀ ನಿಮ್ಮೂರಲ್ಲಿ ಮಾತ್ರ ನೋಡೋದು. ನಮ್ಮೂರಲ್ಲೆಲ್ಲ ಹಾಗೆ ನೋಡ್ತೀರಂತ. ಬೆಂಗಳೂರಲ್ಲಿ ಅಷ್ಟೇನಾ? ನೋಡ್ತೀರಂತ ನೋಡಲ್ಲ. ನೋಡಿದ ಹೊಡಿತೀರಾ? ಒಬ್ಬರನ್ನ ನೋಡಿದ್ದೀನಿ ಆಲ್ರೆಡಿ. ಯಾರು ಹಾಕ್ಬೇಕು ನೋಡ್ದಾ? ನಮ್ಮ ಹತ್ರನೇ ಸೀಕ್ರೆಟ್ಸ್.
ಫೈನಲಿ ದರೆಗೆ ಇಳಿದ್ರು. ಸಾರಿ ಕಣೋ ಲೇಟ್ ಆಯ್ತು. ಓಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಲ್ಲ ಸಚ್ಚಿ ಸೂಪರ್. ಒಳ್ಳೆ ಅಯ್ಯೋ ಒಳ್ಳೆ ಕಡೆ ತಗೊಂಡಿದ್ಯಾ ಕಣೋ.